ಲಕ್ಷ್ಮಣರೇ ಕಾಣದಂತಾಗುತ್ತಾರೆ ಎಂದು ನಾನೆಂದೂ ಊಹಿಸಿರಲಿಲ್ಲ. ಬಿಡಾರದಲ್ಲಿ ನಿರಾತಂಕವಾಗಿ ನಿದ್ರಾವಶರಾಗಿದ್ದ ರಾಮ ಲಕ್ಷ್ಮಣರನ್ನು ಹನುಮಂತನ ಕಣ್ತಪ್ಪಿಸಿ ಅದಾವ ಮಾಯ ಕರೆದೊಯ್ದಿದೆ. ಆ ಇಂದ್ರಜಿತ್ ಸತ್ತ ನಂತರವೂ ಈ ಮಾಯೆಯನ್ನು ಪ್ರಯೋಗಿಸಿದ ರಾಕ್ಷಸ ಯಾರು ನಂಬುವುದೇ ಕಷ್ಟವಾಗಿದೆ. ಮಹಾರಾಜ ಸುಗ್ರೀವ, ಇದು ಆಕ್ರೋಶದಿಂದ ಆತುರದಿಂದ ವರ್ತಿಸುವ ಸಮಯವಲ್ಲ. ತಾಳ್ಮೆಯಿಂದ ಕೂಲಂಕುಷವಾಗಿ ಪರ್ಯಾಲೋಚಿಸಿ ಸತ್ಯವೇನೆಂದು ಅರಿತುಕೊಳ್ಳಬೇಕಾಗಿದೆ. ಏನು ನಡೆಯಿತೆಂದು ಹನುಮಂತ ಮತ್ತು ವಿಭೀಷಣ ಹೇಳಿದರಲ್ಲ ಜಾಂಬವಂತ? ಹೇಳಿದ್ದಾರೆ. ಆದರೆ ಏಕೆ ನಡೆಯಿತು, ಹೇಗೆ ನಡೆಯಿತು ಎಂದು ಅವರು ಹೇಳಲಿಲ್ಲ. ಹೇಗೆ ನಡೆಯಿತೆಂದು ಹೇಳಲು ನಮಗೆ ತಿಳಿದಿದ್ದರಲ್ಲವೇ? ವಿಭೀಷಣನ ವೇಷದಲ್ಲಿ ಯಾರೋ ಶ್ರೀರಾಮಚಂದ್ರನ ಶಿಬಿರಕ್ಕೆ ಪ್ರವೇಶ ಮಾಡುತ್ತಾರೆಂದು ನಾನು ಊಹೆ ಮಾಡುವುದಾದರೂ ಸಾಧ್ಯವೇ? ವಿಭೀಷಣ ಸುಳ್ಳು ಹೇಳುತ್ತಿರಬಹುದೆಂದು ನಾನು ಕೋಪಗೊಂಡೆ. ಹನುಮಂತ, ನೀನು ಕೋಪ ಮಾಡಿಕೊಂಡೆ ಎಂದು ನಾನು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಆದರೆ ನಾನೇ ಬಂದು ರಾಮನೊಂದಿಗೆ ಮಾತನಾಡಲು ಒಳಗೆ ಹೋದೆ ಎಂದಾಗ ಇದರಲ್ಲಿ ಏನೋ ಅಚಾತುರ್ಯ ನಡೆದಿರಬಹುದೆಂದು ನನಗೆ ಸಂದೇಹ ಬಂತು. ನನ್ನ ಜಂಗಾಬಲವೇ ಉಡುಗಿ ಹೋಯಿತು. ನಾನಾಗಿ ಶಿಬಿರವನ್ನು ಕಾವಲು ಕಾಯುತ್ತೇನೆಂದು ಬೇಡಿಕೊಂಡು ಹೀಗಾಯಿತಲ್ಲ ಎಂಬ ನೋವು ನನ್ನನ್ನು ಬಾಧಿಸುತ್ತಿದೆ. ಇದರಲ್ಲಿ ನಿನ್ನ ಅಪರಾಧವೇನು ಮಾರುತಿ? ಇದೆಲ್ಲ ಆ ದುಷ್ಟ ರಾಕ್ಷಸರ ಮಾಯೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಯಾವ ಮಾಯೆ ಎಂದು ತಿಳಿಯುವುದಕ್ಕಿಂತ ಮುಖ್ಯವಾಗಿ ರಾಮ ಲಕ್ಷ್ಮಣರಿಗೆ ಯಾವ ಅಪಾಯ ಸಂಭವಿಸಬಹುದೋ ಎಂದು ನಾನು ಚಿಂತಿಸುತ್ತಿದ್ದೇನೆ. ರಾಮ ಲಕ್ಷ್ಮಣರಿಗೆ ಅಪಾಯ ಉಂಟು ಮಾಡುವುದು ಅಷ್ಟು ಸುಲಭವಲ್ಲ ಮಾರುತಿ. ಅಂಥ ಪ್ರಯತ್ನ ಮಾಡಿ ಗೆಲ್ಲಬಲ್ಲ ಧೀರ ಯಾರೂ ಇಲ್ಲ ಎಂದೇ ನನ್ನ ನಂಬಿಕೆ. ಸಹೋದರ ಐರಾವಣ ಪ್ರಭುವಿಗೆ ಪ್ರಣಾಮಗಳು. ದೀರ್ಘಾಯುಷಿಯಾಗು ಎಂದು ಆಶೀರ್ವಾದ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಸೋದರಿ ದುರ್ದುಂಬೆ, ಇಷ್ಟು ಹೊತ್ತಿನಲ್ಲಿ ಬಂದಿಲ್ಲ. ಏನಾದರೂ ವಿಶೇಷವಿತ್ತೆ? ಸೋದರನನ್ನು ಕಾಣಲು ಸಹೋದರಿ ಬರುವುದರಲ್ಲಿ ವಿಶೇಷವೇನಿದೆ? ಆದರೆ ನೀನು ನಿನ್ನ ಪಾತಾಳ ಲೋಕವನ್ನು ಬಿಟ್ಟು ಎಲ್ಲಿಯೋ ಹೋಗಿ ಈಗ ಬಂದಂತಿದೆ. ಓಹೋ, ಅದನ್ನೂ ನೀನು ಕಂಡು ಹಿಡಿದು ಬಿಟ್ಟೆಯಾ? ಹೌದು, ನಾನು ಪಾತಾಳದಿಂದ ಹೊರಗೆ ಹೋಗಿದ್ದು ನಿಜ. ಭೂಲೋಕಕ್ಕೆ ಹೋಗಿ ನನ್ನ ಮಿತ್ರನನ್ನು ಕಂಡು ಹಿಂದಿರುಗಿ ಬರುತ್ತಿದ್ದೇನೆ. ಆದರೆ ಇದನ್ನು ಸೂರ್ಯೋದಯವಾದ ನಂತರವೂ ಕೇಳಬಹುದಾಗಿತ್ತಲ್ಲ? ಸೋದರ, ನೀನು ನನಗೆ ಮಾಡುತ್ತಿರುವ ಉಪಕಾರಕ್ಕೆ ಈಗಲೇ ಧನ್ಯವಾದ ಹೇಳಬೇಕೆನಿಸಿತು. ಅದಕ್ಕೆ ಬಂದೆ. ಉಪಕಾರವೇ? ನಾನು ನಿನಗೆ ಯಾವ ಉಪಕಾರ ಮಾಡುತ್ತಿದ್ದೇನೆ? ನಾಳೆ ಕಂಕಣಾದೇವಿಗೆ ಬಲಿ ಕೊಡಲು ಭೂಲೋಕದಿಂದ ಇಬ್ಬರು ನರೋತ್ತಮರನ್ನು ತಂದಿರುವೆಯಲ್ಲ, ಅದು ನೀನು ನನಗೆ ಮಾಡುತ್ತಿರುವ ಉಪಕಾರ ತಾನೇ? ಓಹೋ, ನಾನು ಆ ಮಾನವರನ್ನು ಕಂಕಣಾದೇವಿಯ ಮಂದಿರದಲ್ಲಿ ತಂದು ಮಲಗಿಸಿದ್ದನ್ನು ನೀನು ನೋಡಿಬಿಟ್ಟೆಯಾ? ನೋಡಿದೆ ಸಹೋದರ, ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಅವರಿಬ್ಬರು ನಿದ್ರಾಸ್ಥಿತಿಯಲ್ಲಿದ್ದರು. ಎಚ್ಚರವಾಗಬಾರದೆಂದು ಆಗಲೇ ಮಾತನಾಡಲಿಲ್ಲ. ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಆ ರಾಮ ಲಕ್ಷ್ಮಣರಿಗೆ ಎಚ್ಚರವಾಗಿದ್ದರೆ ನಾಳೆ ಆಗಬೇಕಾಗಿದ್ದ ಅವರ ಬಲಿ ಹಿಂದೆ ಆಗಿಬಿಡುತ್ತಿತ್ತು. ಬಲಿ ಇಂದಾಗಲಿ ನಾಳೆ ಆಗಲಿ ನನಗಾಗುವ ಸಂತೋಷ ಒಂದೇ ತಾನೇ? ಸಂತೋಷವೇ? ನಿನ್ನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ. ನಾನು ಆ ರಾಮ ಲಕ್ಷ್ಮಣರನ್ನು ಕಂಕಣ ದೇವಿಗೆ ಬಲಿ ಕೊಟ್ಟರೆ ನಿನಗೇಕೆ ಸಂತೋಷವಾಗಬೇಕು? ಏಕೆಂದರೆ ನೀನು ಆ ಮಾನವರನ್ನು ಬಲಿ ಕೊಟ್ಟು ನನ್ನ ಪುತ್ರನನ್ನು ಬಿಟ್ಟು ಬಿಡುತ್ತೀಯಲ್ಲವೇ? ಏನು? ನಾನು ನಿನ್ನ ಪುತ್ರನನ್ನು ಬಿಡುವುದೇ? ಹೌದಲ್ಲವೇ ಸಹೋದರ? ಅವರಿಬ್ಬರನ್ನು ಬಲಿ ಕೊಟ್ಟ ಮೇಲೆ ನನ್ನ ಪುತ್ರನ ಬಲಿಯ ಅಗತ್ಯವಿಲ್ಲ ಅಲ್ಲವೇ? ದುರ್ದುಂಬೆ, ಯಾವುದಕ್ಕೆ ಯಾವ ಸಂಬಂಧವನ್ನು ಜೋಡಿಸುತ್ತಿರುವೆ? ನಿನ್ನ ಪುತ್ರ ತನ್ನ 12ನೇ ವಯಸ್ಸಿಗೆ ನನ್ನ ಸಿಂಹಾಸನವನ್ನು ಆಕ್ರಮಿಸುತ್ತಾನೆ ಎಂಬ ವಿಧಿವಾಣಿಯನ್ನು ಕೇಳಿದಂತೆ ಅವನನ್ನು ಕಂಕಣಾದೇವಿಗೆ ಬಲಿ ಕೊಡಲು ನಿರ್ಧರಿಸಿದೆ. ನಾಳೆ ಅವನಿಗೆ 12 ವರ್ಷ ತುಂಬುತ್ತದೆ. ಆ ಕಾರಣಕ್ಕಾಗಿ ಅವನನ್ನು ಬಲಿ ಕೊಟ್ಟು ನಾನು ಈ ಪಾತಾಳ ಲೋಕದ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೇನೆ. ನಿನ್ನ ಪುತ್ರನ ಬಲಿ ನನ್ನ ಅಧಿಕಾರದ ಉಳಿವಿಗೆ.
ಆ ಮಾನವರ ಬಲಿ ನನ್ನ ಮಿತ್ರ ರಾವಣನ ಉಳಿವಿಗೆ. ಅಂದ ಮೇಲೆ ಇದು ರಾಕ್ಷಸರ ಮಾಯೆ ಎಂದು ಖಚಿತವಾಗುತ್ತದೆ. ಹೌದು, ಮೊದಲು ರಾಮಚಂದ್ರನ ಮಾಯಾಶಿರಸ್ಸನ್ನು ಸೃಷ್ಟಿ ಮಾಡಿದ ಆ ರಾವಣ, ನಂತರ ಇಂದ್ರಜಿತು ಮಾಯಾಸೀತೆಯನ್ನು ರಣರಂಗದಲ್ಲೇ ವಧಿಸಿದ. ಅಂಥ ಇನ್ನೊಂದು ಪ್ರಯತ್ನ ನಡೆದಿರಬೇಕು. ಆ ಸಂದರ್ಭದಲ್ಲಿ ನಮಗೆ ಧೈರ್ಯ ಹೇಳಿ ಅದು ರಾಕ್ಷಸರದ್ದೇ ಮಾಯೆ ಎಂದು ಹೇಳಿದ ವಿಭೀಷಣನೇ ಈಗಲೂ ನಮಗೇನಾದರೂ ದಾರಿ ತೋರಿಸಬೇಕು. ಹೌದು ವಿಭೀಷಣ, ರಾವಣನ ಕಡೆಯವರನ್ನೆಲ್ಲ ಬಲ್ಲ ನೀನೇ ಇದು ಯಾರ ಕೆಲಸವಿರಬಹುದೆಂದು ಹೇಳಬೇಕು. ಹೌದು ವಿಭೀಷಣ, ನಿನ್ನನ್ನು ಬಿಟ್ಟು ನಮಗೆ ಬೇರೆ ಯಾರು ಕಾಣುತ್ತಿಲ್ಲ. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗಲು ನೀನೇ ಪ್ರಯತ್ನ ಪಡಬೇಕು. ಸುಗ್ರೀವ, ಇಂದ್ರಜಿತ್ತು ಬದುಕಿದ್ದರೆ ಅವನೇ ಈ ಕಾರ್ಯ ಮಾಡಿದವನೆಂದು ಹೇಳಿಬಿಡಬಹುದಾಗಿತ್ತು. ಆತನಿಗಿದ್ದ ಶಕ್ತಿ ಬೇರೆ ಯಾವ ರಾಕ್ಷಸ ವೀರನಿಗೂ ಇಲ್ಲ. ಹಾ, ಮಾರೀಚನೆಂಬ ರಾಕ್ಷಸನೊಬ್ಬನಿದ್ದ. ಅವನೂ ಕೂಡ ರಾಮಬಾಣಕ್ಕೆ ಬಲಿಯಾದ. ರಾವಣನಿಗೆ ನನ್ನಂತೆ ವೇಷ ಬದಲಿಸುವ ಸಾಮರ್ಥ್ಯವಿಲ್ಲ. ಅಂಥ ರಾಕ್ಷಸ ಯಾರಿರಬಹುದೆಂದು ಯೋಚಿಸಿ ಹೇಳಬೇಕು. ಯೋಚಿಸು ವಿಭೀಷಣ, ಚೆನ್ನಾಗಿ ಆಲೋಚಿಸು. ರಾಮ ಲಕ್ಷ್ಮಣರನ್ನು ಕಾಣದೆ ನಮ್ಮೆಲ್ಲ ಜೀವಗಳು ಚಡಪಡಿಸುತ್ತಿವೆ. ಯೋಚಿಸಿ ಬೇಗ ಹೇಳು. ಹಾಗಾದರೆ ನೀನು ನನ್ನ ಪುತ್ರನನ್ನು ಉಳಿಸುವುದಿಲ್ಲವೇ? ಸಾಧ್ಯವಿಲ್ಲ. ಅವನನ್ನು ಉಳಿಸಿ ನಾನು ಅಳಿಯಲೇ? ಎಂದಿಗೂ ಸಾಧ್ಯವಿಲ್ಲ. ವಿಧಿವಾಣಿಯನ್ನು ಕೇಳಿದಂತೆ ನಾನು ಅವನನ್ನು ಕೊಲ್ಲಬಹುದಾಗಿತ್ತು. ಆದರೆ ನೀನು ನನ್ನ ಸಹೋದರಿ ಎಂಬ ಒಂದೇ ಒಂದು ಕಾರಣಕ್ಕೆ 12 ವರ್ಷ ಅವನಿಗೆ ಜೀವದಾನ ಮಾಡಿದ್ದೇನೆ. ಮುಂದೆ ಅದು ಸಾಧ್ಯವಿಲ್ಲ. ನಾಳೆ ಅವನ ಅಳಿವು ನನ್ನ ಅಧಿಕಾರದ ಉಳಿವು. ಗುರುದುಂಬೆ, ನೀನು ನಿನ್ನ ಮಗನ ಬಲಿದಾನಕ್ಕೆ ಸಿದ್ಧಳಾಗಲೇಬೇಕು. ಬೇಡ ಸಹೋದರ, ಬೇಡ. ಇರುವ ಒಬ್ಬ ಮಗನನ್ನು ಕೊಲ್ಲಬೇಡ. ಅವನಿಂದ ನಿನಗಾಗಲಿ ನಿನ್ನ ಅಧಿಕಾರಕ್ಕಾಗಲಿ ಯಾವುದೇ ತೊಂದರೆ ಬಾರದಂತೆ ಅವನನ್ನು ಕರೆದುಕೊಂಡು ಎಲ್ಲಿಯಾದರೂ ದೂರ ಹೊರಟು ಹೋಗುವೆನು. ದಯಮಾಡಿ ಈ ನಿನ್ನ ಸಹೋದರಿಯ ಮೇಲೆ ಕರುಣೆ ತೋರು. ನನ್ನ ಪುತ್ರನನ್ನು ಉಳಿಸು. ಸಾಧ್ಯವಿಲ್ಲ ಸೋದರಿ, ಸಾಧ್ಯವಿಲ್ಲ. ಇಷ್ಟು ದಿನ ಅವನನ್ನು ಉಳಿಸಿರುವುದೇ ನೀನು ನನ್ನ ಸಹೋದರಿ ಎಂಬ ಕಾರಣಕ್ಕೆ. ವೃಥಾ ನನ್ನನ್ನು ಬಲವಂತಪಡಿಸಬೇಡ. ಹೊರಟು ಹೋಗು. ಇಷ್ಟು ಕಠಿಣನಾಗಬೇಡ ಸಹೋದರ, ದಯಮಾಡಿ ಕರುಣೆ ತೋರು. ಈ ಕ್ಷಣವೇ ಅವನನ್ನು ಕರೆದುಕೊಂಡು ಎಲ್ಲಿಯಾದರೂ ನಿನ್ನ ಕಣ್ಣಿಗೆ ಕಾಣದಂತೆ ಹೊರಟು ಹೋಗುವೆನು. ಇಲ್ಲ ದುರ್ದುಂಬೆ, ನಾನು ಕರಗುವುದಿಲ್ಲ. ವಿಧಿಯ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಮಗನು ಜೀವಂತವಾಗಿದ್ದಲ್ಲಿ ಎಲ್ಲಿದ್ದರೂ ನನಗೆ ಕಂಟಕನಾಗುತ್ತಾನೆ. ಇಲ್ಲ ಸೋದರಿ, ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ನಾಳೆ ಸೂರ್ಯೋದಯದ ವೇಳೆಗೆ ಅವನು ಕಂಕಣಾದೇವಿಗೆ ಬಲಿಯಾಗುತ್ತಾನೆ. ಅವನೊಂದಿಗೆ ಆ ರಾಮ ಲಕ್ಷ್ಮಣರು ಸಹ ಬಲಿಯಾಗುತ್ತಾರೆ. ಪಾತಾಳ ಲೋಕದಲ್ಲಿ ನಾನು, ಭೂಲೋಕದಲ್ಲಿ ನನ್ನ ಮಿತ್ರ ರಾವಣ. ಈ ರಾವಣರು ಎಂದೆಂದಿಗೂ ಅನಂತರಾಗಿ ಅಜೇಯರಾಗಿರುತ್ತಾರೆ. ಇಲ್ಲ, ಹಾಗಾಗಬಾರದು. ಆಗಲು ನಾನು ಬಿಡುವುದಿಲ್ಲ. ನನ್ನ ಪುತ್ರನು ಉಳಿಯಬೇಕು. ಆ ರಾಮ ಲಕ್ಷ್ಮಣರು ಉಳಿಯಬೇಕು. ರಾವಣ ರಾವಣರ ನಾಶವಾಗಬೇಕು. ಹೌದು, ನಾಶವಾಗಲೇಬೇಕು. ನಾಶವಾಗಲೇಬೇಕು. ವಿಭೀಷಣ, ಏನಾದರೂ ವಿಚಾರ ಗೊತ್ತಾಯ್ತೆ? ವಾನರೇಂದ್ರ, ನನ್ನ ಅಮಾತ್ಯರು ಗುಪ್ತ ವೇಷದಲ್ಲಿ
ರಾವಣನ ಅರಮನೆಯನ್ನು ತಿರುಗಾಡಿ ಬಂದು ಒಂದು ವಿಷಯವನ್ನು ತಿಳಿಸಿದ್ದಾರೆ. ರಾಮ ಲಕ್ಷ್ಮಣರು ಕಾಣೆಯಾಗಲು ಕಾರಣರಾದವರು ಯಾರು ಎಂದು ತಿಳಿಯಿತೇ ವಿಭೀಷಣ? ನನ್ನ ಅಮಾತ್ಯರು ಹೇಳಿದ ಮಾತುಗಳ ಆಧಾರದ ಮೇಲೆ ಊಹೆ ಮಾಡಿದರೆ ಅವನು ಬೇರೆ ಯಾರೂ ಅಲ್ಲ. ಕುತಂತ್ರರಿಂದ ರಾಮ ಲಕ್ಷ್ಮಣನ ಅಪಹರಿಸಿದವನು ಐರಾವಣ. ಐರಾವಣ? ಇವನಾರು ವಿಭೀಷಣ? ರಾವಣನನ್ನು ನಾವು ಬಲ್ಲೆವು. ಈ ಐರಾವಣ ಯಾರು? ಐರಾವಣ ಪಾತಾಳ ಲೋಕದ ಒಡೆಯ, ರಾವಣನ ಪರಮ ಮಿತ್ರ. ರಾವಣನ ಸಹಾಯಕ್ಕೆ ಐರಾವಣ ಪಾತಾಳ ಲೋಕದಿಂದ ಬಂದಿದ್ದಾನೆ. ಒಂದೆಡೆ ರಾವಣ ಐರಾವಣ ಮಾತನಾಡುತ್ತಿದ್ದು ನನ್ನ ಚಾರರ ಕಿವಿಗೆ ಬಿದ್ದಿದೆ. ಅವರು ಅದನ್ನು ನಮ್ಮ ಅಮಾತ್ಯರಿಗೆ ತಿಳಿಸಿದ್ದಾರೆ. ಓ, ಇಂದ್ರಜಿತ್ತು ರಾವಣರಂತೆ ಈ ಐರಾವಣನು ಮಾಯಾವಿದ್ಯೆಯಲ್ಲಿ ಪರಿಣಿತನೇ? ಅದರಲ್ಲಿ ಸಂದೇಹವೇ ಇಲ್ಲ. ಹಿಂದೊಮ್ಮೆ ಅವನು ನಮ್ಮ ಲಂಕೆಗೆ ಬಂದಿದ್ದಾಗ ನನ್ನ ರೂಪವನ್ನು ಧರಿಸಿ ಎಲ್ಲರನ್ನೂ ಕಂಗೆಡಿಸಿದ್ದ. ಈಗ ಅದೇ ನನ್ನ ರೂಪದಿಂದ ಹನುಮಂತನನ್ನು ವಂಚಿಸಿದ್ದಾನೆ. ಅಂದರೆ ಆ ಐರಾವಣ ರಾಮ ಲಕ್ಷ್ಮಣರು ನಿದ್ರಿಸುತ್ತಿರುವಂತೆಯೇ ಕದ್ದುಕೊಂಡು ಹೋದನೆ. ಸೀತೆ, ನಮ್ಮ ಚಾರರು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಒಂದು ವಿಚಾರವನ್ನು ತಿಳಿಸಿದರು. ಅಂದರೆ ರಾಮ ಲಕ್ಷ್ಮಣರು ಎಲ್ಲಿದ್ದಾರೆಂದು ತಿಳಿಯಿತೆ? ಅವರೀಗ ತಮ್ಮ ಬಿಡಾರದಲ್ಲಿರುವರೇ? ಇಲ್ಲ ಸೀತೆ, ಅವರಿನ್ನೂ ಬಂದಿಲ್ಲ. ಆದರೆ ಅವರು ಕಾಣೆಯಾಗಲು ಯಾರು ಕಾರಣ ಎಂಬ ವಿಷಯ ತಿಳಿಯಿತು. ಯಾರು ತ್ರಿಜಟೆ? ಅಂತಹ ದುಸ್ಸಾಹಸ ಮಾಡಿದವರು ಯಾರು? ರಾಮ ಲಕ್ಷ್ಮಣರು ಕಾಣೆಯಾಗುವಂತೆ ಮಾಡಿದವನು ಐರಾವಣ. ಐರಾವಣ? ಅವನಾರು ತ್ರಿಜಟೆ? ದಶಕಂಠ ರಾವಣ ಲಂಕೆಯ ಅಧಿಪತಿ, ಆದರೆ ಐರಾವಣ ಪಾತಾಳ ಲೋಕದ ಅಧಿಪತಿ. ಅವನೇ ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಹೊತ್ತೊಯ್ದಿದ್ದಾನೆಂದು ರಾಮನ ಬಿಡಾರದ ಬಳಿ ಮಾತಾಡಿಕೊಳ್ಳುತ್ತಿದ್ದರಂತೆ. ವಿಚಿತ್ರವಾಗಿದೆ ತ್ರಿಜಟೆ. ಅವನೇಕೆ ರಾಮ ಲಕ್ಷ್ಮಣರನ್ನು ಹೊತ್ತೊಯ್ಯಬೇಕು? ನನ್ನ ಸ್ವಾಮಿ ಅವನಿಗೇನು ಕೇಡು ಮಾಡಿದ್ದಾರೆ? ನಿಜ ಸೀತೆ, ರಾಮ ಲಕ್ಷ್ಮಣರು ಅವನ ಶತ್ರುಗಳಲ್ಲ. ಆದರೆ ರಾವಣ ಆ ಐರಾವಣನ ಪರಮ ಮಿತ್ರ. ಏನು? ಆ ಐರಾವಣ ರಾವಣನ ಮಿತ್ರನೇ? ಹೌದು ಸೀತೆ. ತನ್ನ ಆಪ್ತರು ಬಂಧು ಮಿತ್ರರನ್ನೆಲ್ಲ ವಾನರ ಸೈನ್ಯಕ್ಕೆ ಬಲಿ ಕೊಟ್ಟ ಆ ರಾವಣ ಈಗ ತಾನು ಹೇಗಾದರೂ ಉಳಿದುಕೊಳ್ಳಬೇಕೆಂದು ತನ್ನ ಮಿತ್ರ ಐರಾವಣನ ಮೊರೆ ಹೋಗಿದ್ದಾನೆ. ತನ್ನ ಮಿತ್ರನ ನೆರವಾಗಲು ಅವನು ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ. ಇದೆಂಥ ದುರ್ವಿಧಿ! ಹೌದು ಹನುಮಂತ, ಅವರು ಎಚ್ಚರಗೊಂಡಿದ್ದರೆ ಇಂತಹ ಚಾತುರ್ಯ ನಡೆಯುತ್ತಿರಲಿಲ್ಲ. ಹೀಗೆ ನಿನ್ನನ್ನು ವಂಚಿಸಿ ಅವರನ್ನು ಕೊಂಡೊಯ್ಯುವ ಸಾಮರ್ಥ್ಯ ಲಂಕೆಯಲ್ಲಿ ಬೇರೆ ಯಾರಿಗೂ ಇಲ್ಲ. ಹಾಗಾದರೆ ಆ ಐರಾವಣ ಎಲ್ಲಿದ್ದಾನೆ? ಬೇಗ ಹೇಳು. ಈ ಕ್ಷಣವೇ ಅಲ್ಲಿಗೆ ಹೋಗಿ ಆ ವಂಚಕನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಕರೆತರುತ್ತೇನೆ. ಮಾರುತಿ, ನೀನು ಈ ಕಾರ್ಯದಲ್ಲಿ ಸಮರ್ಥನೆಂಬುದು ನಮಗೆಲ್ಲರಿಗೂ ಗೊತ್ತು. ಆದರೆ ಪಾತಾಳ ಲೋಕಕ್ಕೆ ಹೋಗುವುದಾದರೂ ಹೇಗೆ? ಚಿಂತೆ ಬೇಡ ಸುಗ್ರೀವ. ಐರಾವಣನಿರುವ ಪಾತಾಳಕ್ಕೆ ಹೋಗುವ ದಾರಿಯೊಂದು ಈ ಲಂಕೆಯಲ್ಲಿದೆ. ಪಾತಾಳಕ್ಕೆ ಹೋಗಲು ಇಲ್ಲಿ ದಾರಿ ಇದೆಯೇ? ಬೇಗ ಆ ದಾರಿಯನ್ನು ನನಗೆ ತೋರಿಸುವ ಭೀಷಣ. ತೋರಿಸುತ್ತೇನೆ ಹನುಮಂತ. ಇಲ್ಲೊಂದು ಸುವರ್ಣ ಕಮಲದ ತಟಾಕ ಹೊಂದಿದೆ. ಕಮಲದ ಹೂವು ಮೇಲೆ ಕಾಣಿಸುತ್ತದೆ, ಆದರೆ ಅದರ ಬುಡ ಪಾತಾಳ ಲೋಕದಲ್ಲಿದೆ. ಆ ಕಮಲದ ಹೂವಿನ ನಾಳದಿಂದ ಇಳಿಯುತ್ತಾ ಹೋದರೆ ಪಾತಾಳ ಲೋಕವನ್ನು ಸೇರಬಹುದು. ಅದು ಅಷ್ಟು ಸುಲಭವೇ? ಸುಲಭವಲ್ಲ, ಕಷ್ಟವೇ. ಅದಕ್ಕೆ ವಿಶೇಷ ಶಕ್ತಿಯೂ ಬೇಕು, ಕಾಮರೂಪ ಧಾರಣ ಸಾಮರ್ಥ್ಯವೂ ಇರಬೇಕು. ಆ ಸಾಮರ್ಥ್ಯವಿರುವುದು ಶತಯೋಜನ ಸಮುದ್ರವನ್ನು ಲಂಘಿಸಿದ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ನಮ್ಮ ಹನುಮಂತನಿಗೆ ಮಾತ್ರ. ಪ್ರಣಾಮಗಳು ಪ್ರಭು. ಮತ್ತೇಕೆ ಬಂದೆ ಮಂಡೋದರಿ? ಮತ್ತಾವ ಪ್ರಶ್ನೆ? ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಎಂದು ಹೇಳಿ ಹೋಗಲು ಬಂದೆ. ನಿನ್ನ ಯಾವ ಪ್ರಶ್ನೆಗೆ ಯಾವ ಉತ್ತರ ಸಿಕ್ಕಿತು? ಆತಂಕದ ಸಂದರ್ಭದಲ್ಲಿ ಆನಂದದಿಂದ ಹೇಗೆ ವೀಣೆಯನ್ನು ನುಡಿಸುತ್ತಿದ್ದಿರಿ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ರಾಮ ಲಕ್ಷ್ಮಣರನ್ನು ಅಪಹರಿಸಲಾಗಿದೆ.
ಸರಿ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತಲ್ಲ, ಮತ್ತಿನ್ನೇನು? ಆ ಉತ್ತರದಿಂದ ಹುಟ್ಟಿದ ಮತ್ತೊಂದು ಪ್ರಶ್ನೆಗೆ ಉತ್ತರ ಪಡೆಯಲು ಬಂದಿದ್ದೇನೆ ಪ್ರಭು. ಯಾವ ಪ್ರಶ್ನೆ? ರಾಮ ಲಕ್ಷ್ಮಣರನ್ನು ಯಾರು ಏಕೆ ಅಪಹರಿಸಿದ್ದಾರೆ? ಅದನ್ನು ತಿಳಿಯುವ ಅಗತ್ಯ ನಿನಗಿಲ್ಲ. ಆ ರಾಮ ಲಕ್ಷ್ಮಣರಿಂದ ನನಗೆ ಮತ್ತು ಈ ಲಂಕೆಗೆ ಬಂದಿರುವ ಕಂಟಕ ನಿವಾರಣೆಯಾದರೆ ಅಷ್ಟು ಸಾಕು. ಅದೇ ಪ್ರಭು, ಆ ಕಂಟಕ ಯಾರಿಂದ ನಿವಾರಣೆಯಾಗುತ್ತದೆ? ಹೇಗೆ ನಿವಾರಣೆಯಾಗುತ್ತದೆ? ಮಂಡೋದರಿ, ನಾಳೆ ಸೂರ್ಯೋದಯವಾಗುವ ವೇಳೆಗೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ದೊರೆಯುತ್ತದೆ.